ಸೊ ನಮಸ್ತೆ ಯೂಟ್ಯೂಬ್ ಫ್ಯಾಮಿಲಿ, ಹೊಸೊಂದು ವೀಡಿಯೋಗೆ ಸ್ವಾಗತ. ಶ್ರೀಜಿತ್ ರಾಟರ್ ಟೇಲ್ಸ್ ಎಂಬ ಯೂಟ್ಯೂಬ್ ಚಾನಲ್ನ ಹೊಸ ಒಂದು ವೀಡಿಯೋ. ಸೊ ಫಸ್ಟ್ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿತ್ತು, ಇದು ಸೆಕೆಂಡ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಫಸ್ಟ್ ವೀಡಿಯೋಲಿ ಇಟ್ ವಾಸ್ ಇಂಟ್ರಾಕ್ಟಿವ್ ವೀಡಿಯೋ ಆ್ಯಂಡ್ ಈ ವಿಡಿಯೋದಲ್ಲಿ ಸ್ವಲ್ಪ ಅಪ್ಡೇಟ್ಸ್ ಕೊಡ್ತೀನಿ. ನಾನು ಫಸ್ಟ್ ವೀಡಿಯೋಲಿ ಹೇಳಿದ್ದೆ ಒಂದು ಗಾಡಿನ ಬಿಲ್ಡ್ ಮಾಡ್ತಿದ್ದೀನಿ, ಏನು ಎಂತ ಅಪ್ಡೇಟ್ಸ್ ಕೊಡ್ತೀನಿ ನಿಮಗೆ, ಡೀಟೇಲಾಗಿ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ಕೊಂಡು. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಆ್ಯಡ್ ಆನ್ ಮಾಡಬೇಕು. ಫಸ್ಟ್ ವೀಡಿಯೋದಲ್ಲಿ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ಸ್ ಬಂತು. ನನ್ನ ಮಿಸ್ಟೇಕ್ಸ್ನ ಹೈಲೈಟ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಹೈಲೈಟ್ ಮಾಡಿ ಹೇಳ್ಕೊಟ್ರು. ಅದು ನಂಗೆ ಒಳ್ಳೆ ಟಿಪ್, ಒಳ್ಳೆ ಹೆಲ್ಪ್ಫುಲ್ ಆಯಿತು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಕಂಟೆಂಟ್ ವೈಸ್ ಅದು ಏನಿತ್ತಿಲ್ಲ, ನನಗೂ ಗೊತ್ತು. ಇಟ್ ವಾಸ್ ಲೈಕ್ ಇಂಟ್ರಾಕ್ಟಿವ್ ವೀಡಿಯೋ. ನಾನು ತುಂಬ ಇನ್ಫಾರ್ಮೇಷನ್ ಏನು ಕೊಟ್ಟಿಲ್ಲ ಏನು ಅಂತ. ವೀಡಿಯೋಗೆ ಹೋಗೋ ಮುಂಚೆ ಇವತ್ತದು ಒಂದು ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಇವತ್ತು ನಾನು ಆ್ಯಕ್ಚುಲಿ ಮನೆಯಿಂದ ಹೊರಟೆ ವೀಡಿಯೋ ಮಾಡೋಕ್ಕೆ ಅಂತ ಹೇಳ್ಕೊಂಡು ಬಂದೆ. ಬರೋ ದಾರಿಯಲ್ಲಿ ಏನಾಗಿತ್ತು ಅಂದರೆ ಫ್ಯೂಲ್ ಇತ್ತಿಲ್ಲ. ಸೊ ಪೆಟ್ರೋಲ್ ಹಾಕ್ಸು ಅಂತ ಹೇಳ್ಕೊಂಡು ಒಂದು ಪೆಟ್ರೋಲ್ ಬಂಕ್ ಹೋದೆ. ನಮ್ಮ ಮನೆ ಪಕ್ಕನೇ ಪೆಟ್ರೋಲ್ ಬಂಕು. ಹೋಗಿ ಪೆಟ್ರೋಲ್ ಹಾಕ್ಸಿ ಏನಂಗೋ ಟೈರಲ್ಲಿ ಸ್ವಲ್ಪ ಏರ್ ಕಮ್ಮಿ ಇದೆಯಲ್ಲ, ಏರ್ ಓಡಿಸ್ಕೊಂಬಿಡುವ, ಏರ್ ಓಡಿಸ್ಕೊಂಡು ಹಂಗೆ ಹೋಗ್ಬಿಡುವ ಅಂತ ಹೇಳ್ಕೊಂಡು ಚೆಕ್ ಮಾಡಿಸಿದೆ. ಸೊ ಏನಾಯಿತು ಅಂದರೆ, ಚೆಕ್ ಮಾಡಿಸ್ಬೇಕಾದ್ರೆ ಅವರು ಬೈ ಈಗ ಇಲ್ಲ ಬೈ ಅದು ಏನೋ ಪಂಚರ್ ಐತೆ ಅಂದರು. ನಾನು ಹೇಳಿದೆ ಪಂಚರ್ ಆಗೋ ಚಾನ್ಸ್ ಇಲ್ಲ, ಯಾಕಂದರೆ ನಾನು ಮೊನ್ನೆ ರೀಸೆಂಟಾಗಿ ಲಾಸ್ಟ್ ಒಂದು ಮೈಸೂರು ರೈಡ್ ಹೋದಾಗ ನಾನು ಲಾಸ್ಟ್ ವೀಡಿಯೋಲಿ ನೀನು ಹೇಳಿದ್ನೋ ಇಲ್ಲೋ ಗೊತ್ತಿಲ್ಲ, ಪಂಚರ್ ಆಗಿತ್ತು ಅಂತ ಹೇಳಿದರು. ಚೆಕ್ ಮಾಡಿದ್ದು 5 ಪಂಚರ್ ಸಿಕ್ತು ಬ್ಯಾಕ್ ವೀಲಲ್ಲಿ. ಸೇಮ್ ಟೈಮ್ ಫ್ರಂಟು ಚೆಕ್ ಮಾಡಿದ್ದು ಪಂಚರ್ ಆಗಿಲ್ಲ. ಆ್ಯಂಡ್ ಪಂಚರ್ ಆಗೋದು ದೊಡ್ಡ ವಿಷಯ ಅಲ್ಲ, ಸೊ ಆಗಿರ್ಬೋದು ಅಂತ ಅಂದ್ಕೊಂಡೆ ಚೆಕ್ ಮಾಡಿ ಅಂದೆ. ಚೆಕ್ ಮಾಡ್ದಂಗೆ ಹೇಳಿದ್ರು ಪಂಚರ್ ಏನಿಲ್ಲ, ನಾಜಲ್ ವೀಕು ಅಂದರು. ಫ್ರೀ ಚೆಕ್ಕಿಂಗ್ ಏನು ಕಾಸು ಕೊಡಬೇಕಿಲ್ಲ ಹಂಗೆ ಅಂದರು. ನಾನು ಹೇಳಿದೆ ಕಾಸಲ್ಲ, ನೀವು ಕರೆಕ್ಟಾಗಿ ಮಾಡಿದ್ರೆ ಮಾಡಿ ಅಂದೆ. ಆಮೇಲೆ ನೋಡಿದ್ರೆ ನಾಜಿಲು ವೀಕು ಅಂದರು, ತೆಗೆದ್ರು. ಹಾಕಿ ನಾನು ಅಂತೂ ಅವ್ರ ಹತ್ರ ಹೇಳಿದೆ ಟೈಮ್ ಇಲ್ಲ, ಲೇಟ್ ಆಯಿತು, ನಾನು ನೆಕ್ಸ್ಟ್ ಟೈಮ್ ಮಾಡಿಸ್ಕೊಳ್ತೀನಿ, ಇಲ್ಲ ಆನ್ ದ ವೇ ಬೇರೆ ಕಡೆ ಮಾಡಿಸ್ಕೊಂಡಿರ್ತೀನಿ, ಇಲ್ಲ 2 ಮಿನಿಟ್ಸ್ ಅಷ್ಟೇ, ಅದು ನಾಜಿಲು ಡೈರೆಕ್ಟ್ ರಿಮೂವ್ ಅಷ್ಟೇ, ಏನು ಟೈರ್ ಏನು ಮುಟ್ಟೋದಿಲ್ಲ, ಹಂಗೆ ಹಿಂಗೆ ರಿಮೂವ್ ಮಾಡೋದೇನಿಲ್ಲ ಅಂದರು. ಸರಿ ಮಾಡ್ಕೊಳ್ಳಿ ಅಂದ್ಬಿಟ್ರೆ ಇವರು ಕಿತ್ತೋದ ನನ್ನ ಮಕ್ಕಳು ಸ್ಕ್ರೂ ಡ್ರೈವರ್ ಹಾಕ್ಕೊಂಡು ಹಿಂಗೆ ಅಂಟಿದ್ದಾರಲ್ಲ, ಅದು ವೀಡಿಯೋ ಕ್ಲಿಪ್ ಆ್ಯಡ್ ಮಾಡ್ತೀನಿ ನೋಡ್ಕೊಳ್ಳಿ. ಅದೇನು ಗುರು ಬಂದರು ಅದನ್ನೇ ಇಲ್ಲದ ಪಂಚರು ಕಾಸು ಮಾಡೋಕ್ಕೆ ನೋಡ್ತವ್ರ. ಓಕೆ ಬಿಡಿ, ಈಗ ಟೈಮ್ ಇಲ್ಲ, ಮತ್ತೆ ಹಾಕ್ಸ್ಕೊಳ್ತೀನಿ. ಈಗ ಟೈಮ್ ಇಲ್ಲ, ಮತ್ತೆ ಬಂದು ಹಾಕ್ಸ್ಕೊಳ್ತೀನಿ. ಟೈರ್ ಬಿಚ್ಚೋದು ಬೇಡವಾ? ಟೈರ್ ಏನು ಬಿಚ್ಚೋದು ಬೇಡ, ಹಂಗೆ ಹಾಕ್ಬಿಡ್ತೀವಿ. ನೀವು ಅಂದರೆ 2 ನಿಮಿಷ ಹಾಕ್ಬಿಡ್ತಾರೆ. ಸರಿ ಹಾಕ್ಬಿಡಿ, ಅದು ಹಾಕ್ಬಿಡೋಣ. ಇರೋ ಬರೋ ಆ್ಯಕ್ಚುಲಿ ಇದು ಆಗಿದ್ದು ಆ ನಾಜಿಲ್ ನಡ್ಕೊಂಡು ಆಟ ಆಡಿದರು. ಈ ನಾಜಿಲಲ್ಲಿ ನಾನು ಏನು ಅಂತ ಹೇಳ್ಕೊಂಡು ಅದು ಹೆಂಗೆ ಲೀಕೇಜು ನನಗೆ ಗೊತ್ತಿಲ್ಲ. ನೀವು ಯಾರಾದರೂ ಹಿಂಗೆ ಪೆಟ್ರೋಲ್ ಬಂಕಲ್ಲಿ ಹೇಳ್ತಾರೆ ಫ್ರೀ ಚೆಕಪ್ಪು ಮೀನ್ಸ್ ಟಯರ್ದು ಫ್ರೀಯಾಗಿ ನೋಡ್ತಾರೆ, ಲೀಕೇಜ್ ಏನಿದೆಯಾ ನೋಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿದರೆ ದೇವ್ರಾಣೆ ಮಾಡೋಕ್ಕೆ ಹೋಗಬೇಡಿ. ಟೈಮ್ ಇದೆಯಾ, ಟಯರು ಸರ್ವಿಸ್ ಮಾಡೋ ಸೆಂಟ್ರಿಗೆ ಹೋಗಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಗಾಡಿದ ಕಂಡೀಷನು. ಸುಮ್ಮನೆ ಇವ್ರು ಈ ಸ್ಕ್ರೂ ಡ್ರೈವರಲ್ಲಿ ಹಾಕಿ ಎಲ್ಲ ಬೆಂಡ್ ಮಾಡ್ಕೊಂಡೆಲ್ಲ ಸ್ಪಾಯ್ಲ್ ಮಾಡ್ಕೋಬೇಡಿ. ನಾನು ತಪ್ಪು ಮಾಡ್ದಂಗೆ ನೀವು ತಪ್ಪು ಮಾಡೋಕ್ಕೆ ಹೋಗಬೇಡಿ. ನನ್ನ ದೇವರಣ್ಣ ಇನ್ನು ಯಾವತ್ತೂ ಮಾಡಿಸೋಕೆ ಹೋಗಲ್ಲ. ಇವತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿಬಿಡ್ತು ಹೋಗಿದ್ದಕ್ಕೂ. ಬೇಸಿಕ್ಲಿ ಏನು ಟಾಪಿಕ್ ಬಂದು ನಾನು ಯಾವ ಗಾಡಿ ಬಿಲ್ಡ್ ಮಾಡ್ತೀನಿ. ನಾನು ಆ್ಯಕ್ಚುಲಿ RX-Z ಯಮಹಾದ RX-Z ಬಿಲ್ಡ್ ಮಾಡ್ತಿದ್ದೀನಿ. ಒಂದು ಗಾಡಿ ಬಿಲ್ಡ್ ಮಾಡ್ತಿದ್ದೀನಿ, ಕ್ಲಿಪ್ಪಿಂಗ್ ಸ್ಟಾರ್ಟ್ ಮಾಡ್ತೀನಿ. ಈ ಗಾಡಿನ ಬಿಲ್ಡ್ ಮಾಡ್ತಿರೋದು. ಇದು ತಗೊಂಡೆ ಒಂದು ಫ್ರೆಂಡ್ ಕ್ಯಾರಫಲ್ಲಿ ತಗೊಂಡು ಮಾಡಿದ್ದೆ. ಯಾಕಂದರೆ ನಾನು ಸುಮಾರು ಹುಡುಕಿದೆ. ರೇಟೆಲ್ಲ ಕೇಳಿದರೆ 2.5 ಲಕ್ಷ, 3 ಲಕ್ಷ, 4 ಲಕ್ಷ ಹಿಂಗೆ ಪ್ರೈಸ್ ಇಸ್ ಲೈಕ್ ಗೋಯಿಂಗ್ ಹೈ. ಎಲ್ಲೂ ಗಾಡಿ ಇಲ್ಲ, ಆ್ಯಕ್ಚುಲಿ ಗಾಡಿ ಎಲ್ಲೂ ಸಿಕ್ಕೋಕ್ಕಿಲ್ಲ. ನಾನು ಹುಡುಕಿ ಗಾಡಿ ಇಲ್ಲ. ಒಂದೇ ಗಾಡಿ ಬರ್ತದೆ, ಬಡ್ಜೆಟಲ್ಲಿಲ್ಲ. ಆ್ಯಂಡ್ 4 ಲ್ಯಾಕೆಲ್ಲ ಇನ್ವೆಸ್ಟ್ ಮಾಡೋದು ಅಷ್ಟು ವರ್ತ್ ಅಂತ ನನಗೆ ಗಾಡಿಗೆ ವ್ಯಾಲ್ಯೂ ಇದೆ. ಬಟ್ ನಾನು ಇನ್ವೆಸ್ಟ್ ಮಾಡೋದು ನನ್ನ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನನಗೇನೋ ಸರಿ ಅಂತ ಅನಿಸಿಲ್ಲ.
ಸೊ ನಾನು ಅಂದ್ಕೊಂಡೆ ಬೇಡ ಇನ್ವೆಸ್ಟ್ ಮಾಡೋದು ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ, ನೋಡು ಚೆಕ್ ಮಾಡು ಆ ರೀಸನಬಲ್ ಆಗಿ ಎಲ್ಲ ಸಿಕ್ಕದ ಅಂತ ಒಂದು ಚೆಕ್ ಮಾಡಿ ಮತ್ತೆ ಡೀಲ್ ಮಾಡು ಅಂತಿದ್ದೆ. ಹಂಗೆ ವೆಯ್ಟ್ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಕೇರ್ ಆಫಲ್ಲಿ ಫುಲ್ ಸ್ಕ್ರ್ಯಾಪ್ ಕಂಡೀಷನ್. ಸ್ಕ್ರ್ಯಾಪ್ ಅಂದರೆ ಗಾಡಿ ನಿಯರ್ಲಿ 10 ಇಯರ್ಸು ಒಂದೇ ಪ್ಲೇಸಲ್ಲಿ ಸ್ಟಾಪ್ ಮಾಡಿದಲ್ಲಿದೆ. ಅದೇ ಆ ಕಂಡೀಷನಲ್ಲಿದ್ದ ಗಾಡಿ ಫೋನ್ ಬಂತು, ಹಿಂಗೆ ಗಾಡಿ ನಾನು ಆಫೀಸಲ್ಲಿದ್ದ ಫ್ರೆಂಡ್ ಫೋನ್ ಮಾಡ್ದೆ. ಆಫೀಸಲ್ಲಿ ಇದ್ದಾಗ ಬ್ರೋ ಈ ಥರ ಒಂದು ಗಾಡಿ ಬಂದಿದೆ ಫುಲ್ ಸ್ಕ್ರ್ಯಾಪ್ ಕಂಡೀಷನು, ಏನೂ ಇಲ್ಲ ಗಾಡಿ ಅಂದರೆ ಕಂಪ್ಲೇಂಟ್ ಅಂತೆಲ್ಲ, ಬಟ್ ಸ್ಟಾಪ್ ಮಾಡಿದ ಆಬ್ವಿಯಸ್ ಅದು ಸ್ಟಾಪ್ ಮಾಡಿದಲ್ಲಿದ್ದ ಗಾಡಿ ಒಂದು ಇಷ್ಟು ಸರ್ಟನ್ ಪೀರಿಯಡ್ ಆಫ್ ಟೈಮ್ ಆದಮೇಲೆ ಅದಕ್ಕೆ ಕಂಪ್ಲೇಂಟ್ಸ್ ಬಂದೇ ಬರ್ತದೆ. ಸೊ ರೆಡಿ ಮಾಡಿಸ್ಕೊಳ್ಳೋ ಅಂತ ಹೇಳ್ಕೊಂಡು ನಾನು ಅಂದ್ಕೊಂಡೆ, ಸರಿ ನನ್ನ ಫ್ರೆಂಡ್ ಹತ್ರ ಹೇಳಿದೆ, ಆಯಿತು ಆಗಿದಾಗಲಿ ಎತ್ಕೊಂಬಿಡು, ಕಾಸು ಹಾಕ್ತೀನಿ ಎತ್ಕೊಂಡು ಅದೇನುಂಟು ನೋಡು ಅಂತ ಹೇಳ್ಕೊಂಡು ಇಳಿಸ್ಕೊಂಡೆ. ಸೊ ಅದು ಈ ಗಾಡಿ RXZ ಬಿಲ್ಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಷ್ಟು ಎಕ್ಸ್ಪೆಂಡಿಚರ್ ಆಯ್ತಿದೆ ಸ್ಪೇರ್ಸು. ಇದು ರಿಸ್ಟೋರೇಷನ್ ಬಂದು ಪಿನ್ ಟು ಪಿನ್ ಅಂದರೆ ಒಂದು ಐಟಮು ಹಳೇದು ಯೂಸ್ ಮಾಡಲ್ಲ, ಪಿನ್ ಟು ಪಿನ್ ಹೊಸದು. ಆ ಇಂಜಿನು ಬಿಲ್ಡ್ ಮಾಡ್ತಿದ್ದೀವಿ, ಅದೊಟ್ಟಿಗೆ ಕ್ಲಚ್ಚು ಅದು ಇದು ಸ್ಪಾಕೆಟು A to Z. ಸೊ ನಾನು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಿಮಗೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಇರ್ತದೆ, ಈ RX ಬಗ್ಗೆ ಅಪ್ಡೇಟ್ಸ್ ಇರ್ತದೆ. ಏನು ಮಾಡ್ತಿದ್ದೀವಿ, ಎಷ್ಟಕ್ಕೆ ಮಾಡ್ತಿದ್ದೀವಿ, ಎಲ್ಲಿಂದ ಸ್ಪೇರ್ ತೊಗೊಳ್ತಿದ್ವಿ, ಎಷ್ಟು ಸ್ಪೇರಿಗೆ ಕಾಸ್ಟ್ ಆಯ್ತದೆ, ಆ್ಯಂಡ್ ನಿಮಗೆ ರೀಸನಬಲ್ ಆಗಿ ಸ್ಪೇರ್ ಯಾವುದಾದ್ರೂ ಸಿಟಿಯಲ್ಲಿ ಮೇ ಬಿ ಬ್ಯಾಂಗ್ಳೂರಲ್ಲಿ ಹುಡುಕಿದ್ರೆ ಬ್ಯಾಂಗ್ಳೂರಲ್ಲಿ ಎಲ್ಲಿ ಸ್ಪೇರ್ ಕಮ್ಮಿಗೆ ಸಿಗ್ತಾಯಿರ್ತದೆ, ಇಲ್ಲಾಂದರೆ ಲೋಕಲ್ ಶಾಪ್ಸ್ ಎಲ್ಲಿ ಕಮ್ಮಿಗೆ ಆಯ್ತದೆ, ಪಿನ್ ಟು ಪಿನ್ ನಾನು ಅಪ್ಡೇಟ್ಸ್ ಕೊಡ್ತೀನಿ, ಎಷ್ಟು ಎಕ್ಸ್ಪೆಂಡಿಚರ್ ಆಯ್ತದೆ. ಆ್ಯಂಡ್ ಬಿಲ್ಡ್ ಮಾಡೋದು ಈಸಿ ಅಲ್ಲ, ಆ್ಯಂಡ್ ಬಡ್ಜೆಟ್ ನೋಡಿಕೊಂಡ್ರೆ ದೇವರನ್ನ ಬಿಲ್ಡ್ ಮಾಡೋಕ್ಕಾಗಲ್ಲ. ಬಿಲ್ಡ್ ಮಾಡ್ತೀನಿ. RXZ ಈ ವಿಡಿಯೋದಲ್ಲಿ ನೋಡ್ದಂಗೆ ಇದು ಕಂಡೀಷನ್ ಗಾಡಿದು. ಅದೇ ಅಮೌಂಟ್ ಸಿಕ್ಕಿಲ್ಲ, ಅಲ್ಲಿ ಇಲ್ಲಿಂದ ರೊಟೇಟ್ ಮಾಡಿ. ಸೊ ಎಲ್ಲ ಇದು ಮಾಡಿ ಕಲರು ಚೇಂಜ್ ಮಾಡೋ ಐಡಿಯಾ ಇಲ್ಲ, ಸೇಮ್ ಕಲರು. ಆ್ಯಂಡ್ ರೀಪೇಂಟಿಂಗ್ ಮಾಡಬೇಕು. ಸೊ ಆ ಗಾಡಿ ಅಲ್ಲಿ ಸ್ಟಾಪ್ ಆಗಿದ್ದ ರೀಸನ್ನಿಂದ ಅದಕ್ಕೆ ಕೆಲಸ ಇರ್ತದೆ, ಲೈಕ್ ರೀಪೇಂಟಿಂಗ್, ಕ್ರೋಮಿಂಗ್, ರಸ್ಟ್ ರಿಮೂವಿಂಗ್, ಇನ್ನು ಟ್ಯಾಂಕ್ ಒಳಗೆ ಎಷ್ಟು ರಸ್ಟ್ ಇದೆ ಅದೆಲ್ಲ ನೋಡಿ ಚೆಕ್ ಮಾಡಿ ಪಿನ್ ಟು ಪಿನ್ ಡಿಸ್ಮ್ಯಾಂಟಲ್ ಮಾಡಿ ಕೆಲಸ ಮಾಡಿಸ್ಬೇಕು. ಆ್ಯಂಡ್ ಈ ಗಾಡಿ ಬಂದು ಕೂರ್ಗಲ್ಲಿ ಕೆಲಸ ಆಯ್ತಿದೆ, ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಸ್ತಿಲ್ಲ. ಯಾಕಂದರೆ ಟ್ರಾನ್ಸ್ಪೋರ್ಟ್ ಮಾಡಿಕೊಂಡು ತಂದು ಎಲ್ಲ ಮಾಡೋದು ಸ್ವಲ್ಪ ಕಾಂಪ್ಲಿಕೇಶನು, ಗೊತ್ತಲ್ವಾ. ಗಾಡಿ ಫಸ್ಟ್ ಆಫ್ ಆಲ್ RXZ ಅಯ್ಯೋ ಗಾಡಿನೇ ಇಲ್ಲ. ಸೊ ನನಗೆ ರೀಲ್ಸ್ ತಗೊಳ್ಳೋಕ್ಕೆ ಆಯ್ತಿಲ್ಲ. ಆ್ಯಂಡ್ ಡಾಕ್ಯುಮೆಂಟು ಲ್ಯಾಪ್ಸ್ ಆಗಿದೆ. FC ಇನ್ಶೂರೆನ್ಸ್ ಮಾಡಿಸ್ಕೋಬೇಕು. FC ಮಾಡಿಸ್ಕೋಬೇಕಾದ್ರೆ ಫಸ್ಟ್ ಗಾಡಿ ರನ್ನಿಂಗ್ ಕಂಡೀಷನ್ ಆಗಬೇಕು. ಅದೆಲ್ಲ ಒಂದು ಸೆಟ್ ಮಾಡಿ ವೀಡಿಯೋಸಲ್ಲಿ ಬರ್ತದೆ. ನಾನು ಅಪ್ಡೇಟ್ಸ್ ಕೊಡ್ತಾಯಿರ್ತೀನಿ. ಸೊ ಇದು ಪಾರ್ಟ್ ವೈಸಾಗಿ ಕೊಡ್ತಾಯಿರ್ತೀನಿ ಅಪ್ಡೇಟ್ಸು. ಇನ್ ಬಿಟ್ವೀನ್ ನಾನು ಟ್ರಿಪ್ ಏನಾದರೂ ಹೋದ್ರೆ ಅದ್ರ ಬಗ್ಗೆ ಅಪ್ಡೇಟ್ಸ್ ಇರ್ತದೆ. ಆ್ಯಂಡ್ ಗ್ಯಾಜೆಟ್ಸು ಅಪ್ಡೇಟ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಈಗ Insta 360 X4 ರೆಕಾರ್ಡ್ ಮಾಡ್ತಿರೋದು ನಾನು ಲಾಸ್ಟ್ ವೀಡಿಯೋನೂ ಅದೆಲ್ಲ ಆಗಿರೋದು. ವೀಡಿಯೋಸು ಆಲ್ಮೋಸ್ಟ್ ರೆಕಾರ್ಡ್ ಆಗಿದೆ, ಬಟ್ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸೊ ನಾನು ಅದು ಅಪ್ಲೋಡ್ ಮಾಡಿಲ್ಲ. ಬಟ್ ಹಿಯರ್ ಆಫ್ಟರ್ವರ್ಡ್ಸ್ ಅನದರ್ ಒನ್ ಗ್ಯಾಜೆಟ್ ಇಸ್ ಆ್ಯಡ್ ಆನ್, ಅದು GoPro ಒಂದು ಆ್ಯಡ್ ಆನ್ ಆಗಿದೆ. ಸೊ ನೀವು ಇನ್ನು ಮುಂದೆ ಏನಂದರೆ ಮೋಟೋ ವ್ಲಾಗಿಂಗ್ ಅಂದರೆ ಈ ಪಾಯಿಂಟ್ ಆಫ್ ವ್ಯೂ, ಈಗ ನೀವೇನು ಆ್ಯಂಗಲ್ ನೋಡ್ತಿದ್ದೀರಾ ಇದು GoPro ನೋಡ್ತೀರಾ. ಆ್ಯಂಡ್ ಇನ್ಸ್ಟಾ ಬಂದು ವಿಲ್ ಬಿ ಥರ್ಡ್ ಪಾಯಿಂಟ್ ಆಫ್ ವ್ಯೂ, ಲೈಕ್ ಮೇ ಬಿ ಮಿರರ್ ಮೇಲೆ ಮೌಂಟ್ ಮಾಡಿಕೊಂಡು, ಇಲ್ಲಾಂದರೆ ಬ್ಯಾಕ್ ರೆಸ್ಟಿಗೆ ಮೌಂಟ್ ಮಾಡಿಕೊಂಡು, ಫುಟ್ ರೆಸ್ಟಿಗೆ ಸೆಲ್ಫಿ ಇನ್ವಿಸಿಬಲ್ ಸ್ಟಿಕ್ಕಲ್ಲಿ ಕನೆಕ್ಟ್ ಆಗಿ ಆ ಥರನೇ ಏನಾದರೂ ಒಂದು ಕಂಟೆಂಟ್ಸು ಇರ್ತದೆ. ಯಾಕಂದರೆ ಸುಮ್ಮನೆ ನಿಮಗೆ ಎಷ್ಟು ಅಂತ ಇದೇ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡ್ತೀರಾ ಅಲ್ಲ. ನಾನು ಇನ್ವೆಸ್ಟ್ ಮಾಡಲ್ಲ ಅಂತ ಇದ್ದೆ. ಆ್ಯಂಡ್ ಅದು ಬಂದು ನಂದು ಒಂದು ಸ್ಪೆಷಲ್ ಪರ್ಸನಿಂದ ಬಂದದ್ದು GoPro. ಸೊ ತಗೊಂಡೆ, ನೋ ವರ್ಡ್ ಅಬೌಟ್ ದ್ಯಾಟ್. ಆ ಪರ್ಸನ್ ನನಗೆ ಫೋನ್ ಮಾಡಿ, ನನ್ನ ಬೆಸ್ಟ್ ಫ್ರೆಂಡೇ ಹುಡುಗಿ. ಸೊ ಹಾಗೆ ಅದು ಟೆಕ್ಸ್ಟ್ ಮಾಡಿ GoPro ಇದೆ ನಿಂಗೆ ಬೇಕಾ ತಗೊಳ್ತೀಯಾ ಅಂದ್ಲು. ನೀನು ಕೊಡೋದು ಹೆಚ್ಚು, ನಾನು ಇಸ್ಕೊಳ್ಳೋದು ಹೆಚ್ಚು. ಆಯಿತಪ್ಪ ತಗೊಂಬಾ ಇಸ್ಕೊಳ್ತೀನಿ ಅಂದೆ. ತಂದು ಕೊಟ್ಲು GoPro
ಹೇಳೋದಿಷ್ಟೇ, ನಿಮಗೆ ಟ್ರಸ್ಟ್ ವರ್ತಿ ಆಗಿರೋ ಕಡೆ ಗಾಡಿ ಕೆಲಸ ಮಾಡಿಸಿ. ಆ್ಯಂಡ್ ಒನ್ ಮೋರ್ ಅಪ್ಡೇಟು, ನಾಟ್ ಓನ್ಲಿ RX 135 ತಗೊಂಡಿದ್ದೀನಿ. ಯಾರಪ್ಪ ಇವನು ಹುಚ್ಚ ಅಂತೆಲ್ಲ ಅನ್ಕೋಬೇಡಿ, ಗಾಡಿ ಸಿಕ್ಕೋದಿಲ್ಲ. ನೀವು ಜಸ್ಟು ಸುಮ್ಮನೆ ಕೂತಿದ್ರೆ ಫೇಸ್ಬುಕ್ಕಲ್ಲಿ ಮಾರ್ಕೆಟ್ ಪ್ಲೇಸಿಂದ ಒಂದು ಅಪ್ಲಿಕೇಶನ್ ಲೈಕ್ ಆಪ್ಷನ್ ಇದೆ, ಆರೆಲ್ಸ್ OLXಲ್ಲಿ RX ಅಂತ ಒಂದು ಚೆಕ್ ಮಾಡಿ. ಅಲ್ಲಿ ಚೆಕ್ ಮಾಡಿದ್ರೆ ನಿಮ್ಗೆ ಅದೊಂದು ವ್ಯಾಲ್ಯೂಯೇಷನ್ ಏನುಂಟು, RX ಹೆಂಗೆ ನಡೀತುಂಟು ಅಂತ ಗೊತ್ತಾಯ್ತದೆ. ಇಲ್ಲ ಅದು ಇಲ್ವಾ, ಸುಮ್ಮನೆ ಅಕ್ಕಪಕ್ಕ ಯಾರು ಕೇಳಿ ನೋಡಿ ಗಾಡಿ ಬಗ್ಗೆ ನಾಲೆಜ್ ಇರೋರ ಬಗ್ಗೆ. RXಗೆ ಹೆಂಗೆ ಮಾರ್ಕೆಟ್ ಇದೆ, ಏನು ವ್ಯಾಲ್ಯೂಯೇಷನ್ ಹೋಗ್ತಿದೆ, ಅದು ಒಂಥರ ಗೋಲ್ಡು. ನೀವು ಎಷ್ಟು ಚಿನ್ನ ತಗೊಳ್ತೀರಾ, ಈಗ ನೀವು ಚಿನ್ನದ ಮೇಲೆ ಕ್ರೇಜ್ ಇದ್ದುಬಿಟ್ಟು ಚಿನ್ನ ತೊಗೊಳ್ತೀರಾ, ಸೇಮ್ ಅದೇ ಥರ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಾನು ಗಾಡಿಯಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಷ್ಟೇ. ನನ್ನ ಇನ್ಕಮ್ ಬರ್ತದೋ ಇಲ್ವೋ ಅದೆಲ್ಲ ನನ್ನ ಪಾಯಿಂಟ್ ಆಫ್ ವ್ಯೂಯಲ್ಲಿ ನೋಡೋಲ್ಲ. ಡೆಫಿನೆಟ್ಲಿ 100% ಬರ್ತು ಕೊಡ್ತೀನಿ. ಒಂದು RX ತಗೊಂಡು ಬಿಲ್ಡ್ ಮಾಡಿ ಸೆಲ್ ಮಾಡೋಕ್ಕೆ ಕಾನ್ಸೆಪ್ಟ್ ಇಟ್ಟವರು ಯಾರು ಲಾಸಲ್ಲಂತೂ ಹೋಗಲ್ಲ. ಆ ಗಾಡಿ ಆ ಫಿನಿಷಿಂಗಲ್ಲಿ ಕೊಡಬೇಕು. ಆ್ಯಂಡ್ Z ಬಂದು ನಾನು ಇದು ಮಾಡೋಕ್ಕೆ ಸೇಲ್ ಮಾಡೋಕ್ಕೆ ಅಂತ ಮಾಡ್ತಿಲ್ಲ, ಬೇಕು ನನಗೆ Z ಬೇಕು, ನನಗೊಂದು ಕ್ರೇಜಿಗೆ ಮಾಡಿರೋದು. ಸೊ ಒಂದು ಇನ್ಪುಟ್ ಕೊಟ್ಬಿಡ್ತೀನಿ ನನ್ನ ಗಾಡಿಗಳ ಲಿಸ್ಟ್ ಬಗ್ಗೆ. R15 V3 ಇದೆ, BS4 ಎಡಿಷನು. ಡ್ಯೂಕ್ 390 BS3 ಒಂದು ಬಿಲ್ಡ್ ಆಯ್ತಿದೆ. ಆ್ಯಂಡ್ RX Z ಬಿಲ್ಡ್ ಆಯ್ತಿದೆ. 135 ಆಲ್ಮೋಸ್ಟ್ ಬಿಲ್ಡ್, ಬಟ್ ನನಗೆ ಆ ಕಲರ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಅಂದರೆ ಆ ಪಾರ್ಟಿ ನಾನು ಎಲ್ಲಿಸ್ಕೊಂಡೆ ಅವ್ರು ಮಾಡಿರೋ ಕಲರ್ ಅಷ್ಟು ನನಗೆ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಮೇ ಬಿ ಕಲರಲ್ಲಿ ಒಂದು ಚೇಂಜಸ್ ಮಾಡ್ತೀನಿ. RX 135 ಅದರಲ್ಲೊಂದು ಕಲರ್ ಅಪ್ಡೇಟ್ ಬರ್ಬೋದು. ಇಷ್ಟೆಲ್ಲ ಕಂಟೆಂಟ್ಸು ನಿಮ್ಗೆ ನೋಡ್ಬೋದು ಈ ಚಾನಲಲ್ಲಿ. ತುಂಬ ಡಿಲೆಲ್ಲ ಮಾಡೋದಿಲ್ಲ, ಇನ್ನು ಅಪ್ಡೇಟ್ಸು ಬೇಗ ಬರ್ತದೆ. ವೀಡಿಯೋಸ್ ಬಂದಿಲ್ಲಾದರೂ ಅಟ್ಲೀಸ್ಟ್ ಶಾರ್ಟ್ಸಲ್ಲಾದರೂ ನಾನು ಒಂದೊಂದು ಅಪ್ಡೇಟ್ಸ್ ಕೊಡ್ತಿರ್ತೀನಿ. ಆ್ಯಂಡ್ ಒಂದೇ ಒಂದು ಪ್ರಾಬ್ಲಮ್ ಏನಂದರೆ, ನನಗೆ ಕಮ್ಯುನಿಟಿ ಸ್ಟ್ರೈಕ್ ಲೈನ್ ತಗೊಳ್ಳೋಕ್ಕೆ ಇಷ್ಟನೇ ಇಲ್ಲ. ನಾನು ಹಳೆ ಚಾನಲು ಅದನ್ನು ಸ್ಪೆಸಿಫಿಕ್ಕಾಗಿ ಮೇಂಟೈನ್ ಮಾಡ್ತಿದ್ದೆ. ಈ ಚಾನಲಲ್ಲಿ ಅದು ಮೇಂಟೈನ್ ಮಾಡಲೇಬೇಕು. ನಾನು ಒಂದು ಸ್ಟ್ರೈಕ್ ತೊಗೊಳಕ್ಕೂ ನನಗೆ ಇಂಟ್ರೆಸ್ಟ್ ಇಲ್ಲ, ಕಾಪಿರೈಟ್ಸ್. ಸೊ ಕಾಪಿರೈಟ್ಸ್ ತೊಗೊಳಕ್ಕೆ ಇಷ್ಟ ಇಲ್ಲ. ಅದನ್ನ ಒಂದು ಚೂರು ಫೋಕಸ್ ಮಾಡಿಕೊಂಡು ಇನ್ನು ಮುಂದೆ ವೀಡಿಯೋಸ್ ಬರ್ತದೆ. ಹೋಗ್ಬೇಕಾದ್ರೆ ಇದೇ ಸಿಗ್ನಲ್ ಕೂತೆ, ಈಗ ರಿಟರ್ನ್ ಇದೆ ಸಿಗ್ನಲ್ಲ. One, 4, 3, 2, 1, go. ಯಾಕೆ R15 ಸೊ ಅಲ್ಲ ಅಷ್ಟೇ ಗೈಸ್. ಇನ್ಪುಟ್ಸು ಅಪ್ಡೇಟ್ಸ್ ಇರೋದು ನನ್ನ ಚಾನಲಲ್ಲಿ ಏನೇನು ಬರ್ತದೆ ಅಂತ. ಸೊ ಆಗ ಇಷ್ಟೇ ಗೈಸ್. ಇನ್ನೂ ದೊಡ್ಡ ಅಪ್ಡೇಟ್ ಏನಿಲ್ಲ, ಗಾಡಿದು ಬಿಲ್ಡ್ ಆಯ್ತಿದೆ. ಬಿಲ್ಡ್ ಒನ್ಸ್ ಕಂಪ್ಲೀಟ್ ಆದಮೇಲೆ, ಕಂಪ್ಲೀಟ್ ಅಲ್ಲ, ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಪ್ರೊಸೀಜರು. ಡಿಪ್ಪಿಂಗ್ ಹೋಗೋದು, ಪೇಂಟಿಂಗ್ ಹೋಗೋದು ಎಲ್ಲ ಪಾರ್ಟ್ ಬೈ ತೋರಿಸ್ತೀನಿ, ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಸೊ ಕೀಪ್ ಸಪೋರ್ಟಿಂಗ್, ಶೇರ್ ಮಾಡಿ ಆದಷ್ಟು ವೀಡಿಯೋನ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ಇನ್ಪುಟ್ಸ್ ಇದ್ದರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಮತ್ತು ನೋಟಿಫಿಕೇಷನ್ ಸಿಗಬೇಕಾದ್ರೆ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಅಷ್ಟೇ ಹೇಳ್ತಾ ಚಾನಲ್ನ ಸಪೋರ್ಟ್ ಮಾಡಿ. ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. So show some love in the form of likes and comments. See you in the next video. Until then, bye bye.